ಕರ್ನಾಟಕ ಸಾಬೂನು ಮತ್ತು ಮಾರ್ಜಕ ನಿಯಮಿತ ಮೊಟ್ಟಮೊದಲ ಬಾರಿಗೆ ಇತಿಹಾಸದಲ್ಲೇ ಕೋಟ್ಯಂತರ ರೂಪಾಯಿ ಅಧಿಕ ಮಾರಾಟ ವಹಿವಾಟು ನಡೆಸಿದೆ. ಈ ಸಂಸ್ಥೆ ಹೊಸ ಮೈಲುಗಲ್ಲು ಸ್ಥಾಪಿಸಿದ್ದು ಪಬ್ಲಿಕ್ ನೆಕ್ಸ್ಟ್ ಜೊತೆಗೆ ಕರ್ನಾಟಕ ಸಾಬೂನು ಮತ್ತು ಮಾರ್ಜಕ ನಿಯಮಿತ ಅಧ್ಯಕ್ಷ ಅಪ್ಪಾಜಿ ಸಿಎಸ್ ನಾಡಗೌಡ ಮಾತನಾಡಿ ಹೆಚ್ಚುವರಿ ಮಾಹಿತಿ ನೀಡಿದ್ದಾರೆ. ಸರ್, ನೀವು ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್ಗೆ ಚೇರ್ಮನ್ ಆಗಿ ಬಂದಾಗಿಂದ ಸಾಕಷ್ಟು ಪ್ರಗತಿಯನ್ನ ಕಂಡಿದೆ. ಸೊ ಆ ಪ್ರಗತಿ ಬಗ್ಗೆ ಒಂದೆರಡು ಮಾತು, ಇವತ್ತು ಪ್ರೆಸ್ ಮೀಟ್ ಕೂಡ ನಡೆಸಿದ್ರಿ. ಸೊ ಯಾವೆಲ್ಲ ಪ್ರಗತಿ ಕಂಡಿದೆ, ಈ ಸಲ ಪ್ರಾಫಿಟ್ ಎಷ್ಟಾಗಿದೆ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಡೀಟೇಲ್ಸ್ ಸರ್. ಈಗಾಗಲೇ ನಾವು ಹೇಳಿದಾಗೆ ನಾವು 2023, 22, 23, 23, 24ಕ್ಕಿಂತ ಸುಮಾರು ಶೇಕಡ 18% ಅಷ್ಟು 16ರಿಂದ 18% ನಾವು ಇವತ್ತು ಲಾಭವನ್ನು ಮಾಡಿದ್ದೇವೆ. ಅದು ವಿಶೇಷವಾಗಿ ಇಲ್ಲಿವರೆಗೂ ಕೂಡ 1,262 ಕೋಟಿ ನಾವು ಬಂಡವಾಳವನ್ನು ಇವತ್ತು ವ್ಯಾವಹಾರಿಕವಾಗಿ ನಾವು ಕಂಪ್ನಿಯಲ್ಲಿ ವಹಿವಾಟಾಗಿದೆ. ಅದರಲ್ಲಿ ಸುಮಾರು 362 ಕೋಟಿ ಲಾಭವನ್ನು ನಾವು ಮಾಡಿದ್ದೇವೆ. 362 ಕೋಟಿ ಲಾಭವನ್ನು ಮಾಡಿದೆ. ಇದು ಕೇವಲ ನಾನು ಆ್ಯಸ್ ಎ ಚೇರ್ಮನ್ ಬಂದಿದ್ದಕ್ಕಾಯಿತು ಅನ್ನೋಕ್ಕಿಂತ ಹೆಚ್ಚಾಗಿ ನಾನು ಮುಂಚೆಯಿಂದ ಹೇಳ್ತೀನಿ, ನಾನು ಇರುವಂಥ ಇಲ್ಲಿ ಟೀಮನ್ನು ಕೂಡ ಕಾಂಗ್ರ್ಯಾಚುಲೇಟ್ ಮಾಡ್ತೇನೆ. ಭಾಳ ಶಿಸ್ತಿನಿಂದ ಸುಧಾರಣೆ ಆಗಿದೆ. 100ಕ್ಕೆ 100 ಎಲ್ಲ ಶಿಸ್ತು ಬಂದುಬಿಟ್ಟಿದೆ ಅಂತ ಹೇಳೋದಿಲ್ಲ, ಆದರೆ ಬದಲಾವಣೆ ಸಾಕಷ್ಟು ಬಂದಿದೆ. ಹೀಗಾಗಿ ಆ ಕ್ರೆಡಿಟು ಅಡ್ಮಿನಿಸ್ಟ್ರೇಟಿವ್ MD ಅವರಿಗೆ, ಫೈನಾನ್ಸ್ನವ್ರಿಗೆ, ಮಾರ್ಕೆಟಿಂಗ್ನವ್ರಿಗೆ ಮತ್ತು ಪ್ರೊಡಕ್ಷನ್ ಯೂನಿಟ್ ಲೈನ್ನಲ್ಲಿ ಇರ್ತಕ್ಕಂಥವ್ರಿಗೆ, ಸೇಲ್ಸ್ನವರಿಗೆ, ಮಾರ್ಕೆಟಿಂಗ್ನಲ್ಲಿ ಎಲ್ಲರಿಗೂ ಕೂಡ ಈ ಶ್ರೇಯಸ್ಸು ಸೇರ್ತಕ್ಕಂಥದ್ದು. ವಿಶೇಷವಾಗಿ ನಾವು ಸರ್ಕಾರಕ್ಕೂ ಕೂಡ ಅಭಿನಂದಿಸ್ತೇನೆ. ಯಾಕಂದರೆ ಸರ್ಕಾರ ಕೂಡ ಯಾವ ರೀತಿಯಾದಂಥ ಹಸ್ತಕ್ಷೇಪ ಮಾಡೋದಿಲ್ಲ. ಈ ಫ್ಯಾಕ್ಟ್ರಿಯ ದಿನನಿತ್ಯದ ಆಡಳಿತದಲ್ಲಿ ಅವರು ಯಾವ ರೀತಿಯಾದಂಥ ಒಂದು ಹಸ್ತಕ್ಷೇಪ ಇಲ್ಲ. ಅಂದರೆ ಇದೇ ರೀತಿ ಆಗಬೇಕು, ಇದನ್ನು ಮಾಡಿ ಅದನ್ನು ಮಾಡಿ ಅನ್ನುವಂಥದ್ದಿಲ್ಲ. ಸೊ ಭಾಳ ಪಾರದರ್ಶಕವಾಗಿ ನಡೆಸುವಂಥ ಎಲ್ಲ ರೀತಿ ಪ್ರಯತ್ನ ಆಗ್ತಾಯಿದೆ. ಇದು ಮುಖ್ಯವಾಗಿ ಕಾರಣ. ಸರ್, ಸಾಕಷ್ಟು ಹೊಸ ಏನಂತಾರೆ ಸೋಪ್ಗಳಾಗಿರ್ಬೋದು, ಲೋಷನ್ಗಳು ಎಲ್ಲ ಲಾಂಚ್ ಆಗಿದೆ ಈ ವರ್ಷ. ಸೊ ಯಾವ ರೀತಿ ರೆಸ್ಪಾನ್ಸ್ ಸಿಗ್ತಾ ಇದೆ ಜನರ ಕಡೆಯಿಂದ? ಯಾವೆಲ್ಲ ಹೊಸ ಪ್ರಾಡಕ್ಟ್ಸ್ ಇನ್ನೂ ಲಾಂಚ್ ಆಗಬಹುದು? ಈಗ ಲಾಂಚ್ ಆದಂಥ ಇದು ನಮ್ಮ ಬಾಡಿ ಲೋಷನ್ಸ್ ಆಗಲಿ, ಮತ್ತೊಂದು ಹ್ಯಾಂಡ್ ವಾಶ್ ಆಗಲಿ, ಬಾಡಿ ವಾಶ್, ಇವೆಲ್ಲ ಸಾಕಷ್ಟು ಜನಪ್ರಿಯತೆಯನ್ನು ಈಗಾಗಲೇ ಅದಕ್ಕೆ ಬೇಡಿಕೆ ಬಂದಿದೆ. ಅದರ ಜೊತೆಯಾಗಿ ಹೊಸ ಪ್ರಾಡಕ್ಟ್ಸು ಕೂಡ ಇವತ್ತು ಅದನ್ನು ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಅದು ಈಗ ನಾವು ಡರ್ಮಟಲ್ ಅಂದರೆ ಅವರು ಟೆಸ್ಟ್ಗಳಿಗೆ ಒಳಪಡಿಸ್ತಾ ಇದ್ದೀವಿ. ಮತ್ತು ಕೆಲವ್ರಿಗೆ ಬಹಳ ಮುಖ್ಯವಾಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಕೂಡ ಅದನ್ನು ಸ್ಯಾಂಪಲ್ಸನ್ನು ಕೊಟ್ಟಿತ್ತು. ಅದರದ್ದು ಫೀಡ್ಬ್ಯಾಕ್ ಕೊಡಿ ಅಂತ ಹೇಳಿ. ಸೊ ಆ ಫೀಡ್ಬ್ಯಾಕ್ನಲ್ಲಿ ಶೇಕಡ 90% ಜನ ಕೂಡ ಅದನ್ನು ಒಳ್ಳೆಯ ಇರ್ತಕ್ಕಂಥ ಇದು ಪ್ರಾಡಕ್ಟು ಅನ್ನುವಂಥದ್ದು ಕೂಡ ಅವರು ಸರ್ಟಿಫೈ ಮಾಡಿದ್ದಾರೆ. ಸೊ ಈಗ ಅದು ಒಮ್ಮೆ ಅದು ಡರ್ಮಟಾಲಜಿ ಟೆಸ್ಟ್ ಆದಮೇಲೆ, ಅದು ಪಾಸ್ ಆದಮೇಲೆ, ನಮ್ಮಿಂದ ಆಗಿದೆ, ನಮ್ಮ ಲ್ಯಾಬಿಂದ ಟೆಸ್ಟ್ ಆಗಿದೆ, ಬೇರೆ ಕೂಡ ನಾವು ಟೆಸ್ಟ್ ಮಾಡಿಸ್ತಾ ಇದ್ದೀವಿ. ಆದಮೇಲೆ ಮಾರ್ಕೆಟಿಗೆ ಅದನ್ನು ಸಂಪೂರ್ಣವಾಗಿ ಫಸ್ಟ್ ಏನಪ್ಪ ಅಂದ್ರೆ ಈ ಆನ್ಲೈನು ಮತ್ತು ಇದು ಮಾಡ್ತಕ್ಕಂಥ ಹೊಸ ಮಾದರಿ ಇರ್ತಕ್ಕಂಥ ನಮ್ಮ ಮಾರ್ಕೆಟಿಂಗ್ ಪದ್ಧತಿಗೆ ಮೊದಲು ಅದನ್ನು ಬಿಡುಗಡೆ ಮಾಡ್ತೀವಿ. ತದನಂತರ ಅದರ ಬೇಡಿಕೆ ಭಾಳ ಹೆಚ್ಚಾಗಿತ್ತು ಅಂದರೆ ರಿಟೇಲ್ ಔಟ್ಲೆಟ್ಸಿಗೆ ಅದಕ್ಕೆ ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ತೀವಿ. ಸರ್, ನೀವು ಟೆಸ್ಟ್ ಡರ್ಮಟಾಲಜಿಸ್ಟ್ ಅಂದ್ರಿ. ಯೂಶಲಿ ನಮ್ಮ ಹೆಣ್ಣು ಮಕ್ಕಳಿಗೆ ಬೆಳ್ಳಗಾಗಬೇಕು ಅಥವಾ ಟ್ಯಾನಿಂಗ್ ಹೋಗಬೇಕು ಅನ್ನೋ ಆಸೆ ತುಂಬ ಇರುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಯಾವುದಾದ್ರು ಹೊಸ ಪ್ರಾಡಕ್ಟ್ಸ್ ಬರುತ್ತಾ? ಟ್ಯಾನಿಂಗಿಗೆ ಅನ್ನೋಕ್ಕಿಂತ ಹೆಚ್ಚಾಗಿ ಅದು SPF ಅಂತ ಹೇಳ್ತೀವಿ. ಆ SPF ಇದನ್ನು ವಿತ್ ಕಾಂಬಿನೇಷನ್ ಆಫ್ ಬಾಡಿ ಲೋಷನ್, ಅದು ಕೂಡ 1-2 ಪ್ರಾಡಕ್ಟ್ಸ್ ಇದೆ. ಸೊ ಅದ್ರ ಕೂಡ ಮೆಚ್ಚುಗೆ ವ್ಯಕ್ತಾಗಿದೆ. ಅದನ್ನು ಬಿಡುಗಡೆ ಮಾಡ್ತೀವಿ. ಹೆಣ್ಮಕ್ಕಳು ಮೈಸೂರು ಸ್ಯಾಂಡಲಿನ ಏನು ಶ್ರೀಗಂಧದ ಎಣ್ಣೆ ತೈಲ ಏನಿದೆ, ಅದರಲ್ಲಿರ್ತಕ್ಕಂಥದ್ದೇ ಸಾಕಷ್ಟು ಆಯುರ್ವೇದಿಕ ಇದರ ಪ್ರಕಾರ, ತತ್ವದ ಪ್ರಕಾರ ಹೋದರೆ ಸಾಕಷ್ಟು ವೈದ್ಯಕವಾಗಿರ್ತಕ್ಕಂಥ ಗುಣಗಳನ್ನು ಹೊಂದಿದೆ. ಅದನ್ನು ಕೂಡ ಬಳಕೆ ಮಾಡೋದ್ರಿಂದ, ನಮ್ಮ ಸೋಪ್ ಬಳಕೆ ಮಾಡೋದ್ರಿಂದನೇ ಸುಂದರವಾಗ್ತೀರಿ, ಲೋಷನ್ಗಿಂತ ಹೆಚ್ಚಾಗಿ. ಏನು ನೀವು ಬರೀ ನಮ್ಮ ಸೋಪನ್ನು ಬಳಕೆ ಮಾಡಿ ನೋಡಿ, ನಮ್ಮ ಗೋಲ್ಡ್ ಸೋಪನ್ನು ಬಳಕೆ ಮಾಡ್ತಾ ದಿನ ಹೋಗಿರಿ, ನೀವು ಸ್ವಲ್ಪ ದಿವಸ ಗೋಲ್ಡ್ ಕಂಡಂಗೆ ಹಾಕಿ ಸಲ್ ಮಾಡ್ತೀರಿ, ಬಂಗಾರ ಕಂಡಂಗೆ ಹೊಳಪು ಬರುತ್ತೆ ನಿಮಗೆ. ಸೊ ಅದೇ ವಿಶೇಷ ಇರತಕ್ಕಂಥದ್ದು. ಇಟ್ಸ್ ಎ ಜಿ ಪ್ರಾಡಕ್ಟ್. ಆಮೇಲೆ ಇದು ಗಂಧದ ಎಣ್ಣೆ ಅಂಥೇಳಿ ನಾವು ಯಾವುದೂ ಪರ್ಫ್ಯೂಮರಿ ಆರ್ಟಿಫಿಷಿಯಲ್ ಫ್ರಾಗ್ರೆನ್ಸ್ ಆ್ಯಡ್ ಮಾಡೋದೇ ಇಲ್ಲ. ನಮ್ಮ ಹೆರಿಟೇಜ್ ಪ್ರಾಡಕ್ಟ್ ಇರೋದ್ರಿಂದ ಸ್ಟ್ರಿಕ್ಟ್ ಕ್ವಾಲಿಟಿ ಕಂಟ್ರೋಲ್ ಇದೆ ನಮ್ಮಲ್ಲಿ. ಸ್ಟ್ರಿಕ್ಟ್ ಕ್ವಾಲಿಟಿ, ಅದಕ್ಕೆ ಒಂದು ಡಿವಿಷನ್ ಇದೆ.
ರಿಸರ್ಚ್ ಇದೆ, ತದನಂತರ ರಿಪೋರ್ಟ್ಸನ್ನು ಎಲ್ಲರೂ ನೋಡ್ತಾರೆ, MD ಅವರು ಸರ್ಟಿಫೈ ಮಾಡ್ತಾರೆ, ದೆನ್ ಇಟ್ ಇಸ್ ಪುಟ್ ಫಾರ್ ಪ್ರೊಡಕ್ಷನ್. ಸೊ ಇದು ಕ್ವಾಲಿಟಿ ಚೆಕ್ ಇದೆ ನಮ್ಮಲ್ಲಿ. ಸರ್, ಈಗ ನೀವು 4,000 ರೂಪಾಯಿ ಸೋಪ್ ಬಗ್ಗೆ ಮಾತಾಡ್ತಾ ಇದ್ರಿ. 4,000 ರೂಪಾಯಿ ಸೋಪ್ ಯಾವಾಗ ಲಾಂಚ್ ಆಗುತ್ತೆ, ಆಮೇಲೆ ಅದರ ಉಪಯೋಗಗಳೇನು, ಯಾವ ರೀತಿ ಸ್ಪೆಷಲ್ ಇರುತ್ತೆ ಅದು ಬೇರೆ ಸೋಪ್ಗಳಿಗೆ ಕಂಪೇರ್ ಮಾಡಿದ್ರೆ? ಈಗ ನಮ್ಮ ಮಿಲೇನಿಯಮ್ ಅಂತಿದೆ ಹೈ ಎಂಡ್ ಸೋಪ್ನಲ್ಲಿ 840 ರೂಪಾಯಿ, 840 ರುಪೀಸ್ ಸೋಪ್ ಇದೆ. ಅದರಲ್ಲಿ ಏನು ನಾವು ಗಂಧದ ಎಣ್ಣೆಯನ್ನು ಬಳಕೆ ಮಾಡ್ತೀವೋ ಅದಕ್ಕಿಂತ ಭಾಳ ಹೆಚ್ಚಾಗಿ ಇದರಲ್ಲಿ ಪರ್ಸೆಂಟೇಜ್ ನಾನು ಹೇಳಲಿಕ್ಕೆ ಹೋಗೋದಿಲ್ಲ, ಭಾಳ ಜಾಸ್ತಿ ಪ್ರಮಾಣದಲ್ಲಿ ಗಂಧದ ಎಣ್ಣೆ ಬಳಕೆ ಆಗ್ತೈತೆ, ಆಲ್ಮಂಡ್ ಆಯಿಲ್ ಬಳಕೆ ಆಗ್ತೈತೆ, ಆಮೇಲೆ ಕೆಲವು ನ್ಯಾಚುರಲ್ ಆಗಿರ್ತಕ್ಕಂಥ ಪ್ರಾಡಕ್ಟ್ಸನ್ನು ಕೂಡ ಆ್ಯಡ್ ಆಗ್ತವೆ. ಸೊ ಅಲ್ಟಿಮೇಟ್ಲಿ ಆ 4,000 ಇದು ಗಂಧದ ಎಣ್ಣೆ ಒಂದು ಕಡೆ, ಜಾಸ್ಮಿನದ್ದು ಒಂದು ಕಡೆ. ಸೊ ನಮ್ಮ ಕರ್ನಾಟಕದಲ್ಲಿ ನಾವು ಯಾವಾಗಲೂ ಮಾತಾಡುವಾಗ ಮೈಸೂರು ಅಂದ ತಕ್ಷಣ ಮೊದಲು ಕಣ್ಣಿಗೆ ಬರೋದು ಏನು, ಗಂಧದ ಗಿಡ ಮರಗಳು ಮತ್ತು ಏನಪ್ಪ ಅಂದರೆ ನಮಗೆ ಮಲ್ಲಿಗೆ, ಮೈಸೂರು ಮಲ್ಲಿಗೆ ಮತ್ತು ಗಂಧ, ಈ ಎರಡು ಪರಿಮಳ ಏನಪ್ಪ ಅಂದ್ರೆ ವಿಶ್ವದಾದ್ಯಂತ ಏನಪ್ಪ ಅಂದ್ರೆ ಬೇಡಿಕೆ ಇರ್ತಕ್ಕಂಥವು ಮತ್ತು ಅದರ ಬಗ್ಗೆ ಸಾಕಷ್ಟು ಜನರಿಗೆ ಅರಿವು ಇರ್ತಕ್ಕಂಥದ್ದು. ಸೊ ಎರಡೂ ಪ್ರಾಡಕ್ಟ್ಸ್ ಕೂಡ ಮಾಡಿದಾಗ ಆ ಕಾಸ್ಟು 4,000ವರೆಗೂ ಹತ್ರ ಬರ್ಬೋದು ಅಂತ ನಿರೀಕ್ಷೆ ಆಗಿದೆ. ಅದು ಸದ್ಯದರಲ್ಲೇ ಲಾಂಚ್ ಮಾಡ್ತಾರೆ, ಈ ನೆಕ್ಸ್ಟ್ 25ಗೆ ಲಾಂಚ್ ಮಾಡುವಂಥದ್ದು ಆಲೋಚನೆ ಇದೆ. ಸರ್, ಮೈಸೂರು ಸ್ಯಾಂಡಲ್ ಅಂದರೆ ದೇಶದಲ್ಲಷ್ಟೇ ಅಲ್ಲ ವಿದೇಶದಲ್ಲೂ ಸಾಕಷ್ಟು ಜನಪ್ರಿಯವಾಗಿದೆ. ಸೊ ನಮ್ಮ ಕರ್ನಾಟಕ, ಇಂಡಿಯಾ ಬಿಟ್ಟರೆ ಬೇರೆ ಯಾವ ವಿದೇಶದಲ್ಲಿ ಹೆಚ್ಚು ಯೂಸ್ ಮಾಡ್ತಾ ಇದ್ದಾರೆ ಮೈಸೂರು ಸ್ಯಾಂಡಲ್ ಸೋಪನ್ನು? ಮೈಸೂರು ಸ್ಯಾಂಡಲ್ ಸೋಪ್ ಈಗಾಗಲೇ ಓವರ್ಸೀಸ್ನಲ್ಲಿದೆ, ಈ UAE ದೇಶಗಳಲ್ಲಿ ಬೇಡಿಕೆ ಇದೆ. ಅಲ್ಲಿಗೆ ನಾವು ನಿರೀಕ್ಷೆ ಏನು ಮಾಡಿದ್ದೀವಿ ಆ ನಿರೀಕ್ಷೆಗಿಂತ ಮಟ್ಟಕ್ಕೆ ಬಂದಿರಲಿಕ್ಕಿಲ್ಲ, ಆದರೆ ನಮ್ಮ ಬೇಡಿಕೆ ಅಲ್ಲಿದೆ. ಆಮೇಲೆ ನೆಕ್ಸ್ಟ್ ಎಲ್ಲೆಲ್ಲಿ ನಮ್ಮ ಏಷ್ಯನ್ ಪಾಪ್ಯುಲೇಷನ್ ಇದೆ, ಅಂದರೆ ನಮ್ಮ ಭಾರತೀಯರು ಮತ್ತು ಈ ಸಿಲೋನು, ಪಾಕಿಸ್ತಾನ, ಬಂಗಾಲದವರು, ಇವರೆಲ್ಲ ಎಲ್ಲಿ ಏಷ್ಯನ್ ಖಂಡದಲ್ಲಿ ಇರ್ತಕ್ಕಂಥ ಜನರೇನಿದ್ದಾರೆ, ಜಾಸ್ತಿ ಜನ ಎಲ್ಲಿ ವಾಸ ಆಗ್ತಾರೆ, ಅಲ್ಲಿ ತುಂಬ ಬೇಡಿಕೆ ಇದೆ. ಅದ ನಂತರ ಅಲ್ಲಿ ಈಗ ನಮಗೆ ಮೊನ್ನೆ ನಮ್ಮ MD ಅವರು USA ಹೋಗಿದ್ರು. ಅಲ್ಲಿ USA ಹೋಗಿ ಅಲ್ಲಿ ನಮ್ಮ ಮಾರ್ಕೆಟಿಂಗ್ ಯೂನಿಟ್ಟು ಅವರಿಗೆಲ್ಲ ಜೊತೆ ಚರ್ಚೆ ಮಾಡಿ ಸಮಾಲೋಚನೆ ಮಾಡಿ ಬಂದಿದ್ದಾರೆ. ಅವರು ಕೂಡ ಬೇಡಿಕೆ ಇಟ್ಟಿದ್ದಾರೆ, ನಮ್ಗೆ ಸ್ವಲ್ಪ ಹೆಚ್ಚಿಗೆ ಕಳಿಸ್ಕೊಡಿ, ನಿಮ್ಮ ಪ್ರೊಡ್ಯೂಸ್ಗಳನ್ನು ಹೆಚ್ಚಿಗೆ ಕಳಿಸ್ಕೊಡಿ ಅಂತಲೂ ಬೇಡಿಕೆ ಇಟ್ಟಿದ್ದಾರೆ. ಸೊ ಅಲ್ಲಿ ಕೂಡ ಮತ್ತು ಹೊಸ ಡಿಸ್ಟ್ರಿಬ್ಯೂಟರ್ನ ಅಲ್ಲಿ ಹುಡುಕ್ತಾ ಇದ್ದಾರೆ. ಸೊ ಅದು ಒಮ್ಮೆ ಅದನ್ನು ಮಾಡಿದ್ವಿ ಅಂದರೆ ನಾವು ಹೇಳ್ತೀವಲ್ಲ, ನಮ್ಮ ಪ್ರೆಸೆನ್ಸ್ ಇದೆ ಇಲ್ಲ ಅಂತಿಲ್ಲ, ಬಟ್ ಕೆಲವು ದೇಶಗಳಲ್ಲಿ ಭಾಳ ಕಡಿಮೆ ಇರ್ಬೋದು, ಕೆಲವು ದೇಶಗಳಲ್ಲಿ ಚೆನ್ನಾಗಿದೆ. ಇಲ್ಲ, ಎಲ್ಲೆಲ್ಲಿ ನಮ್ಮ ಇಂಡಿಯನ್ ಪಾಪ್ಯುಲೇಷನ್ ಜಾಸ್ತಿ ಇದೆ ಅಲ್ಲಿ ಬೇಡಿಕೆ ಇದ್ದೇ ಇದೆ, ಅದರಲ್ಲಿ ಎರಡನೇ ಮಾತಿಲ್ಲ. ಸರ್, ಅಲ್ಲಿ ಮೀಟಿಂಗಲ್ಲಿ ಬ್ರ್ಯಾಂಡ್ ಅಂಬಾಸಿಡರ್ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಆಯ್ಕೆ ಯಾವ ರೀತಿ ಆಗುತ್ತೆ, ಯಾರು ಆಗ್ತಾರೆ ಬ್ರ್ಯಾಂಡ್ ಅಂಬಾಸಿಡರ್? ನಾವು ಒಬ್ಬರೇ ತೀರ್ಮಾನ ಮಾಡೋದಿಲ್ಲ, MD ಅವರು ನಾವು ಅಷ್ಟೇ ತೀರ್ಮಾನ ಮಾಡೋದಲ್ಲ. ಅಥವಾ ಅದು ಕೆಲವು ಪ್ಯಾರಾಮೀಟರ್ಸ್ ಇದೆ. ನಮ್ಮಲ್ಲಿ ಇರ್ತಕ್ಕಂಥ ಬಜೆಟ್ ಹೋಲಿಕೆ ಆಗಬೇಕು, ಆಮೇಲೆ ನಮ್ಮ ಮಂತ್ರಿಗಳು ಕೂಡ ವಯಸ್ಸಿನಲ್ಲಿ ಚಿಕ್ಕವರು ಇರೋದ್ರಿಂದ ಅವ್ರದ್ದು ಆದಂಥ ಕೆಲವು ಕಲ್ಪನೆ ಅದಾವೆ. ಅವರು ಕೂಡ ಬ್ರ್ಯಾಂಡ್ ಅಂಬಾಸಿಡರ್ ಯಾವ ರೀತಿ ಆಗಿರಬೇಕು ಅನ್ನುವಂಥ ಕಲ್ಪನೆ ಇದೆ. ಒಟ್ಟಾರೆ ಎಲ್ಲರದ್ದು ಕೂಡ ಒಂದು ಅಭಿಪ್ರಾಯ ಮಾಡಿ ಒಂದು ಬ್ರ್ಯಾಂಡ್ ಅಂಬಾಸಿಡರ್ ನೇಮಕ ಮಾಡ್ತೀವಿ. ಖಂಡಿತವಾಗಿ ಶಾರ್ಟ್ ಲಿಸ್ಟ್ ಆಗಿದ್ದಾರೆ, ಕೆಲವರು 5-6 ಮಂದಿನ ಶಾರ್ಟ್ ಲಿಸ್ಟ್ ಮಾಡಿ, ಕೆಲವರು ಅವರಾಗಿ ಕೇಳ್ತಾ ಇದ್ದಾರೆ, ವಿ ವುಡ್ ಲೈಕ್ ಟು ಬಿ ಯುವರ್ ಬ್ರ್ಯಾಂಡ್ ಅಂಬಾಸಿಡರ್ ಅಂತ ಕೇಳ್ತಾ ಇದ್ದಾರೆ. ನೀವು ಹಣ ಕೊಡೋದು ಮುಖ್ಯ ಅಲ್ಲ, ನಮಗೆ ಬ್ರ್ಯಾಂಡ್ ಅಂಬಾಸಿಡರ್ ಅಂತ ನಾವು ಬರಬೇಕು ಅಂತ ಬೇಡಿಕೆ ಇಟ್ಟಿದ್ದಾರೆ. ಅವ್ರು ಬಂದ ಮೇಲೆ ಅದರ ಬಗ್ಗೆ ತೀರ್ಮಾನ ತೊಗೊಂಡು ಫೈನಲ್ ಮಾಡ್ತೀವಿ. ಆ್ಯಂಡ್ ತಮಗೆ ಒಂದು ವಿಶ್ವಾಸ ವ್ಯಕ್ತ ಮಾಡ್ತೇನೆ, ಖಂಡಿತವಾಗಿ ಆ ಬ್ರ್ಯಾಂಡ್ ಅಂಬಾಸಿಡರ್ ಇಂಪ್ಯಾಕ್ಟ್ ಮಾಡ್ತಾರೆ ಅನ್ನುವಂಥದ್ದು ಅದು ಒಂದು. ಆಮೇಲೆ ಸಾರ್ವಜನಿಕ ಜೀವನದಲ್ಲಿ ಇರ್ತಕ್ಕಂಥ ಸಾಮಾನ್ಯ ವ್ಯಕ್ತಿ ಕೂಡ ಒಮ್ಮೆ ನಾವು ಅವ್ರನ್ನ ಕೂಡ ನಾವು ಬಳಸ್ಕೊಳ್ಳೋದ್ರಿಂದ, ಅವ್ರ ಎಕ್ಸ್ಪೀರಿಯನ್ಸನ್ನು ಶೇರ್ ಮಾಡೋದ್ರಿಂದ, ಅದು ಕೂಡ ನಮ್ಮ ಯೂಟ್ಯೂಬ್ ಮುಖಾಂತರ ಮತ್ತೊಂದು TV ಚಾನಲ್ ಮುಖಾಂತರ ಈಗ ಹೆಂಗೆ ಬೇರೆಯವ್ರು ಮಾಡ್ತಾರೆ ಅದನ್ನು ನಾವು ಎಕ್ಸ್ಪ್ಲೋರ್ ಮಾಡ್ತಾಯಿದ್ವಿ, ಅದು ಕೂಡ ಎಷ್ಟು ಇಂಪ್ಯಾಕ್ಟ್ ಮಾಡುತ್ತೆ ಅನ್ನೋದನ್ನು ನೋಡ್ತಾಯಿದ್ವಿ. ಸೊ ಹೀಗೆ ಎಲ್ಲ ರೀತಿಯಲ್ಲಿ ಮಾಡುವಂಥ ಪ್ರಯತ್ನ ಇದೆ. ರೈಲ್ವೆಗಳ ಮೇಲೆ ಈಗಾಗಲೇ ಮಾಡ್ತಾಯಿದ್ದಾರೆ, ರೈಲ್ವೆಗಳ ಬೋಗಿ ಮೇಲೆ ಮಾಡ್ತಾಯಿದ್ದಾರೆ. ಆಮೇಲೆ ಇನ್ಫ್ಲೈಟ್ನಲ್ಲಿ ಇದು ಹಾಕ್ತಾರಲ್ಲ, ನ್ಯಾಪ್ಕಿನ್ಸ್ ಹಾಕ್ತಾರೆ. ಆ ನ್ಯಾಪ್ಕಿನ್ಸನ್ನ ಮೇಲೆ ಕೂಡ ಮಾಡುವಂಥದ್ದು ಈಗಾಗಲೇ ಅವ್ರಿಗೆ ಅಪ್ರೋಚ್ ಆಗಿದ್ದಾರೆ. ವಿ ಆರ್ ವರ್ಕಿಂಗ್ ಔಟ್. ನಮ್ಮ ಬಜೆಟ್ಟು ಆ್ಯಕ್ಚುಲಿ ಅಡ್ವರ್ಟೈಸ್ಮೆಂಟಿಗೆ ಬಹಳ ಕಡಿಮೆ ಇದೆ ನಮ್ಮ ಬಜೆಟ್. ಅದನ್ನು ಈ ಬರುವಂಥ ಬೋರ್ಡ್ನಲ್ಲಿ ಜಾಸ್ತಿ ಮಾಡ್ಕೊಳ್ಳೋಣ ಅಂತ ಆಲೋಚನೆ ಮಾಡ್ತಾಯಿದ್ದೀವಿ. ಯಾಕಂದರೆ ಅಡ್ವರ್ಟೈಸ್ಮೆಂಟು ಆಗದೇ ಇದ್ದರೆ ನಮ್ಮ ಪ್ರಾಡಕ್ಟ್ ಸೇಲ್ ಆಗೋದಿಲ್ಲ, ಅದ್ರ ಮೇಲೆ ಇಂಪ್ಯಾಕ್ಟ್ ಆಗ್ತದೆ. ಹೀಗಾಗಿ ಅದನ್ನು ಕೂಡ ಜಾಸ್ತಿ ಮಾಡ್ಕೊಳ್ಳೋಣ ಅಂತ ಆಲೋಚನೆ ಇದೆ.
ಈ ದೃಷ್ಟಿಯಲ್ಲಿ ಹೋಗ್ತಾ ಇದ್ದೀವಿ. ಏನ್ರಿ ಸರ್, ಕೊನೆಯದಾಗಿ ಇನ್ನು ಮುಂದಕ್ಕೆ ಏನೆಲ್ಲ ಏಮ್ಸ್ ಇಟ್ಕೊಂಡಿದ್ದೀರಾ, ಏನೆಲ್ಲ ಮೈಲ್ ಸ್ಟೋನ್ಸ್ ಅಚೀವ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ನೋಡಿಮ್ಮ, ನಾನು ಇವತ್ತಿರ್ತೇನೆ, ನಾಳೆ ಇರಲಿಕ್ಕಿಲ್ಲ. ನಾವೆಲ್ಲ ರಾಜಕೀಯ ವ್ಯಕ್ತಿಗಳು. ಆದರೆ ಈ ಸಂಸ್ಥೆ ಉಳಿಬೇಕು. ಇದು ನಮ್ಮ ದೂರದೃಷ್ಟಿ. ಇದು ಸುಮಾರು 100 ವರ್ಷದಕ್ಕಿಂತ ಹೆಚ್ಚು ಇರತಕ್ಕಂಥ ಇತಿಹಾಸವುಳ್ಳ ಒಂದು ಸಂಸ್ಥೆ. ಬಹಳ ಶ್ರಮದಿಂದ ಈ ಸಂಸ್ಥೆಯನ್ನು ನಿರ್ಮಾಣ ಮಾಡಿದ್ದಾರೆ. ಸೊ ಇದು ಯಾವುದೇ ಕಾಲಕ್ಕೂ ಕೂಡ ಬಡವಾಗಬಾರ್ದು. ಇದು ನಮ್ಮ ದೃಷ್ಟಿ. ಅದು ಬಡವಾಗಬಾರ್ದು ಅಂದರೆ ಅದರ ಜೊತೆ ಕಾರ್ಮಿಕರು ಕೂಡ ಉಲ್ಲಾಸದಿಂದ ಇರಬೇಕು, ನಗನಗ್ತಾ ಇರಬೇಕು, ಅವರು ಪ್ರಗತಿಯಾಗಬೇಕು. ನಮ್ಮ ಈ ಮೈಸೂರು ಕಾರ್ಖಾನೆ ಏನಪ್ಪ ಅಂದರೆ ಈ ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಅನ್ನದಾತ ಆಗಿದೆ, ಅವ್ರಿಗೊಂದು ಜೀವನವನ್ನು ಕೊಡ್ತಾ ಇದೆ. ಅದು ಇದೇ ರೀತಿಯಾಗಿ ಮುಂದುವರಿಬೇಕು ಅನ್ನುವಂಥ ನಮ್ಮ ದೂರದೃಷ್ಟಿ. ಅದು ಮೂಲಭೂತವಾಗಿ ಇರ್ತಕ್ಕಂಥ ಉದ್ದೇಶಗಳನ್ನು ಅದನ್ನು ಹೊರತುಪಡಿಸಿ ಹೆಚ್ಚಿನ ಉದ್ದೇಶಗಳನ್ನು ಕೂಡ ಅದಕ್ಕೆ ಸೇರಿಸಿಕೊಂಡು ಆ ದಿಶೆಯಲ್ಲಿ ನಾವು ಡೈವರ್ಸಿಫೈ ಆ್ಯಕ್ಟಿವಿಟೀಸನ್ನು ಮಾಡಿ ಇದನ್ನು ಜೀವಂತವಾಗಿ ಉಳಿಬೇಕು ಅನ್ನೋದೇ ನಮ್ಮ ಕನಸು. ಇಷ್ಟು ಬಿಟ್ಟರೆ ಏನಿಲ್ಲ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಒಟ್ಟಾರೆ ಈ ಬಾರಿ ಅತಿ ಹೆಚ್ಚು ಮಾರಾಟ ವಹಿವಾಟು ನಡೆಸಿ ಕರ್ನಾಟಕ ಸಾಬೂನು ಮತ್ತು ಮಾರ್ಜಕ ನಿಯಮಿತ ಹೊಸ ಮೈಲುಗಲ್ಲು ಸೃಷ್ಟಿಸಿದ್ದು ಇನ್ನೂ ಹೆಚ್ಚು ಅಭಿವೃದ್ಧಿ ಮಾಡುವ ಆಕಾಂಕ್ಷೆ ಹೊಂದಿದ್ದೇವೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಇನ್ನಷ್ಟು ಜನಪ್ರಿಯಗೊಳ್ಳಲಿದ್ದೇವೆ ಎಂದು ಅಧ್ಯಕ್ಷರು ಹೇಳಿದ್ದಾರೆ.